ಗೌಹಾಟಿಯಲ್ಲಿ ನಡೆದ ಕೆಕೆಆರ್ ವರ್ಸಸ್ ಆರ್ಆರ್ ನಡುವೆ ನಡೆದಿರುವಂಥ ಈ ಒಂದು ಮ್ಯಾಚ್ನಲ್ಲಿ ಟೋಟಲ್ ಆಗಿ ಕೆಕೆಆರ್ ತಂಡ 8 ವಿಕೆಟಿಂದ ಭರ್ಜರಿಯಾಗಿ ಜಯ ಗಳಿಸಿದೆ. ಫ್ಯಾನ್ ಟೋಟಲ್ ಆಗಿ ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಈ ಒಂದು ಮ್ಯಾಚ್ ಕೆಕೆಆರ್ ಗೆಲ್ಲೋದು ಫಿಕ್ಸ್, ಯಾವುದೇ ಒಂದು ಡೌಟ್ ಇಲ್ಲ ಅಂತ ಹೇಳಿದ್ದೆ. ಅದೇ ರೀತಿ ಇಲ್ಲಿ ಕೆಕೆಆರ್ ತಂಡ ಗೆದ್ದಿದೆ ಫ್ರೆಂಡ್. ಯಾಕಂದ್ರೆ ಕೆಕೆಆರ್ ತಂಡದಲ್ಲಿ ಎಲ್ಲಾ ರೀತಿ ಕೂಡ ಸ್ಟ್ರಾಂಗ್ ಆಗಿದೆ ಟೀಮ್. ಇಲ್ಲಿ ರಾಜಸ್ಥಾನ್ ತಂಡ ನೋಡೋದಾದ್ರೆ ಇಲ್ಲಿ 2-3 ಪ್ಲೇಯರ್ ಬಿಟ್ಟರೆ ಮತ್ತೆ ಯಾರು ಕಾಣೋದಿಲ್ಲ. ಒಂದು ರಿಯಾನ್ ಪರಾಗ್, ಸಂಜು ಸ್ಯಾಮ್ಸನ್, ಧ್ರುವ ಜುಲಾ ಅವರು ಕೂಡ ಎರಡೂ ಮ್ಯಾಚ್ ಕೂಡ ಚೆನ್ನಾಗಿರುವಂತ ಪ್ರದರ್ಶನ ಬಂದಿದೆ ಈ ಒಂದು ಬ್ಯಾಟಿಂದ. ಇಲ್ಲಿ ಆರ್ಆರ್ ತಂಡದ್ದು ಬಾಲಿಂಗ್ ವೀಕ್ ಇದೆ. ಮಿಡಲ್ ಆರ್ಡರ್ ನಲ್ಲಿ ಎರಡು ಬ್ಯಾಟ್ಮನ್ಸ್ ಬಿಟ್ಟು ಎಲ್ಲ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಫ್ಯಾನ್. ಟೋಟಲ್ ಆಗಿ ಇಲ್ಲಿ ಹೇಳ್ಬೇಕಂದ್ರೆ ಆರ್ಆರ್ ತಂಡ ಫಸ್ಟ್ ಬ್ಯಾಟಿಂಗ್ ಮಾಡಿತ್ತು ಫ್ರೆಂಡ್. ಬ್ಯಾಟಿಂಗ್ ನಲ್ಲಿ ಫಸ್ಟ್ ಗೆ ಜೈಸ್ವಾಲ್ ಹಾಗೆ ಸಂಜು ಸ್ಯಾಮ್ಸಂಗ್ ಅವರು ಕೂಡ ಸ್ಯಾಮ್ಸಂಗ್ ಬೇಗ ಔಟ್ ಆದ್ರು. ಚೆನ್ನಾಗಿರುವಂತ ಪಾರ್ಟ್ನರ್ಶಿಪ್ ಬಂದಿತ್ತು, 37 ರನ್ ಬಂದಿತ್ತು. ಆದ್ರೆ ಬೇಡ ಇರುವಂತ ಶಾಟ್ ಹೊಡೆಯಕ್ಕೆ ಹೋಗಿ ಸಂಜು ಸ್ಯಾಮ್ಸಂಗ್ ಔಟ್ ಆದ್ರು. ಅವರು ಔಟ್ ಆದ ತಕ್ಷಣ ಇನ್ನೊಬ್ಬ ಆಟಗಾರರು ಬಂದ್ರು, ಅವರು ಕೂಡ ಬೇಗನೆ ಔಟ್ ಆದ್ರು. ಆಮೇಲೆ ಜೈಸ್ವಾಲ್ ಕೂಡ ರಿಯಾನ್ ಪರಾಗ್ ಇಬ್ಬರ ಜೊತೆ ಆಟದಿಂದ ಸ್ವಲ್ಪ ಚೇತರಿಸುವಂತ ಸ್ಕೋರ್ ಬಂದಿತ್ತು. ಅಲ್ಲಿ ರಿಯಾನ್ ಪರಾಗ್ ಬೇಡಾದ ಶಾಟ್ ಅನ್ನು ಹೊಡೆಯಕ್ಕೆ ಹೋಗಿ ಅವರು ಕೂಡ ಕ್ಯಾಚ್ ಆದ್ರು ಫ್ಯಾನ್. ಟೋಟಲ್ ಆಗಿ ಎಲ್ಲರೂ ಕೂಡ ರಾಜಸ್ಥಾನ ಬ್ಯಾಟಿಂಗ್ ಕೂಡ ಬೇಡ ಒಂದು ಶಾಟ್ ಹೊಡೆಯಕ್ಕೆ ಹೋಗಿ ಔಟ್ ಆಗಿ ನಿನ್ನೆಗೆ ಅವರೊಂದು ಬ್ಯಾಟಿಂಗ್ ಕಂಪ್ಲೀಟ್ ಆಗಿ ಸ್ಟ್ರಗಲ್ ಇತ್ತು ಫ್ಯಾನ್. ಟೋಟಲ್ ಆಗಿ ಇಲ್ಲಿ ಜೈಸ್ವಾಲ್ ಹಾಗೆ ರಿಯಾನ್ ಪರಾಗ್ ಹಾಗೆ ಧ್ರುವ ಜೋಲಾ ಬಿಟ್ರೆ ಇನ್ನು ಯಾರು ಕೂಡ ರನ್ ಮಾಡಲಿಲ್ಲ ಫ್ರೆಂಡ್. ಟೋಟಲ್ ಆಗಿ ಸ್ಪಿನ್ ಮೂಡಿಗೆ ಮೊಯಿನ್ ಅಲಿ ಹಾಗೆ ವರುಣ್ ಚಕ್ರವರ್ತಿ ಬಾಲಿಗೆ ಇವರು ಆಟ ನಡೀಲಿಲ್ಲ, ರಾಜಸ್ಥಾನ ಆಟ ನಡೀಲಿಲ್ಲ. ಇಲ್ಲಿಗೆ ಟೋಟಲ್ ಹೇಳ್ಬೇಕಂದ್ರೆ 151 ರನ್ ಮಾಡಿತ್ತು ಆರ್ಆರ್ ತಂಡ. ಇದರಲ್ಲಿ ವರುಣ್ ಚಕ್ರವರ್ತಿ 2 ತಗೊಂಡ್ರೆ, ಮೊಯಿನ್ ಅಲಿ 2 ಹಾಗೆ ವೈಭವ 2 ವಿಕೆಟ್ ತಗೊಂಡ್ರು ಫ್ರೆಂಡ್. ಟೋಟಲ್ ಆಗಿ ಈ ಒಂದು 151 ರನ್ ಟಾರ್ಗೆಟ್ ಕೊಟ್ಟಿತ್ತು ಕೆಕೆಆರ್ ತಂಡಕ್ಕೆ. ಆದ್ರೆ ಕೆಕೆಆರ್ ತಂಡ ಈ ಒಂದು ಟಾರ್ಗೆಟ್ ಸುಲಭವಾಗಿ ಚೇಸ್ ಮಾಡ್ತು ಫ್ರೆಂಡ್. ಸುಲಭವಾಗಿ 8 ವಿಕೆಟ್ ಇಂದ ಚೇಸ್ ಮಾಡ್ತು. ದಿಕಾಕ್ 97 ಹಾಗೆ ರಹಾನೆ 18 ಇವರೆಲ್ಲರೂ ಕೂಡ ಒಂದು 2 ವಿಕೆಟ್ ಕಳ್ಕೊಂಡು ಈ ಒಂದು ಮ್ಯಾಚ್ 17 ಓವರ್ 17.3 ಬಾಲ್ ಅಲ್ಲಿ ಮುಗಿಸಿದ್ರು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್. ಇಲ್ಲಿ ರಾಜಸ್ಥಾನ ಈ ಒಂದು IPL ನಲ್ಲಿ 2 ಮ್ಯಾಚ್ ಸೋತಿದೆ. ಟೋಟಲ್ ಆಗಿ 2 ಮ್ಯಾಚ್ ಸೋತಿದೆ. ಕೆಕೆಆರ್ ತಂಡ ಒಂದು ಗೆದ್ದಿದೆ, ಒಂದು ಸೋತಿದೆ. ಇಲ್ಲಿ ರಾಜಸ್ಥಾನ್ ತಂಡಕ್ಕೆ ಇಲ್ಲಿ ಯಾವುದೇ ಒಂದು ಈ ಒಂದು ಸೀಸನ್ ನಲ್ಲಿ ಅವ್ರಿಗೆ ಕ್ವಾಲಿಫೈಡ್ ಆಗೋದು ಇಷ್ಟ ಇರುವಂತೆ ಕಾಣಲ್ಲ. ಯಾಕಂದ್ರೆ ಇಲ್ಲಿ ಇವರ ಒಂದು ಪ್ರದರ್ಶನ ಅಂತ ಇನ್ನು ಚೆನ್ನಾಗಿರುವಂತ ಪ್ರದರ್ಶನ ಬರ್ತಾ ಇಲ್ಲ. ಇವ್ರ ಹತ್ರ ಇರುವಂತ ಜೋಸ್ ಬಟ್ಲರ್ ಕೂಡ ಬಿಟ್ರು, ಆಮೇಲೆ ಹಲವಾರು ಪ್ಲೇಯರ್ ಕೂಡ ಬಿಟ್ರು. ಆದ್ರೆ ಇಲ್ಲಿ ಸ್ಟ್ರಾಂಗ್ ಆಗಲಿಲ್ಲ ಆರ್ಆರ್ ತಂಡ. ಎಲ್ಲಾ ಟೀಮ್ ಕೂಡ ಸ್ಟ್ರಾಂಗ್ ಆದ್ರೆ ಇದು ಇನ್ನೂ ಕೂಡ ವೀಕ್ ಆಗಿದೆ ಈ ಒಂದು ವರ್ಷ. ಟೋಟಲ್ ಆಗಿ ಆರ್ಆರ್ ತಂಡ ಇನ್ಮೇಲೆ ಎಲ್ಲಾ ಮ್ಯಾಚ್ಗಳು ಕಷ್ಟ ಆಗ್ತಾ ಹೋಗುತ್ತೆ. ಹಾಗೆ ಕೆಕೆಆರ್ ತಂಡ ಒಂದು ಮ್ಯಾಚ್ ಸೋತಿದ್ರು ಕೂಡ 2ನೇ ಮ್ಯಾಚ್ ಅಲ್ಲಿ ಚೆನ್ನಾಗಿರುವಂತ ಕಂಬ್ಯಾಕ್ ಮಾಡಿದೆ. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಅನಲೈಸ್ ನಿಮ್ಮ ಮುಂದೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅನಿಸುತ್ತಾ ಕಮೆಂಟ್ ಒಳಗೆ ತಿಳಿಸಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ